ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನೋಡೋದು, ಕಳೆದ ಎಪಿಸೋಡಲ್ಲಿ ಮಾತಾಡ್ತಾ ಇದ್ವಿ ಸತ್ಯಂ ಶಿವಂ ಸುಂದರಂ ಮತ್ತು ಸತ್ಯಮೇವ ಜಯತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸತ್ಯಮೇವ ಜಯತೆ ಅಂದರೆ ಏನು ಅಂತಂದರೆ ನಮ್ಮ ಅಸ್ಮಿತೆ, ಅದು ನಮ್ಮ ಸ್ವಾಭಿಮಾನ, ಸ್ವಾವಲಂಬನೆ, ಆತ್ಮಗೌರವ ಮತ್ತು ನಮ್ಮ ಅಸ್ಮಿತೆಯನ್ನು ಧಕ್ಕೆ ಬರ್ದಂಗೆ ನೋಡ್ಕೊಳ್ತಕ್ಕಂಥದ್ದು. ಏನಾದರೂ ಒಂದು ಶಬ್ದದಲ್ಲಿ ಒಂದು ಶಬ್ದದಲ್ಲಿ ಹೇಳಿ ಅಂತಂದರೆ ಸತ್ಯಮೇವ ಜಯತೆ ಅಂತ ಹೇಳ್ಬೋದು. ಇದು ಗಮನದಲ್ಲಿ ಇಟ್ಕೊಳ್ಳ. ಈ ಥರ ಇರ್ತಕ್ಕಂಥ ಸತ್ಯಮೇವ ಜಯತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಆಗಲಿ ಎಲ್ಲಾದರೂ ಇತ್ತೇನಾಯಿತು, ನೋಟುಗಳ ಮೇಲೆ ಪ್ರಿಂಟ್ ಮಾಡ್ತಿದ್ವಿ ಸತ್ಯಮೇವ ಜಯತೆ ಅಂತ ಅಂದ್ಬಿಟ್ಟು. ಕಾಲಕ್ರಮೇಣ ನೆಹರು ಇದಾರಲ್ಲ, ಅವರಷ್ಟು ಹಿಂದೂ ವಿರೋಧಿ ಯಾರೂ ಇಲ್ಲ. ಆತ 17 ವರ್ಷ ಪ್ರಧಾನಮಂತ್ರಿ ಆಗ್ಬಿಡ್ತಾನೆ. 1947ರಿಂದ ಹಿಡಿದು 64ನೇ ಇಸ್ವಿವರೆಗೂ. ಏನಾಗುತ್ತೆ, ಒಂದೊಂದೇ ನಮಗೆ ಗೊತ್ತಿಲ್ಲದಂಗೆ ಕಿತ್ತಾಕ್ತಾ ಬರ್ತಾರೆ. ಹೇಗೆ ಬರ್ತಾರೆ, ನಮ್ಮನ್ನು ಎಡಬಿಡಂಗಿ ಮಾಡಿಬಿಡ್ತಾರೆ. ಫಿಶಿಂಗ್ ಇಸ್ ದ ಟ್ರಬಲ್ಡ್ ವಾಟರ್ಸ್ ಅಂತ ಅಂದ್ಬಿಟ್ಟು ಏನಾಗುತ್ತೆ, ಎಡಬಿಡಂಗಿ ಮಾಡಿಬಿಟ್ಟು ಒಂದೊಂದೇ ಪುಕ್ಕಗಳನ್ನ ಕೋಳಿದು ಕಿತ್ತಾಕ್ತಾರೆ. ಅದೇನಾಗುತ್ತೆ, ಕೋಳಿ ಕಡೆಗೆ ಬರೀ ಪುಕ್ಕ ಕಿತ್ತಾಕೋದು ಬೇಡ, ತಿನ್ನಕ್ಕೆ ರೆಡಿಯಾಗಿರುತ್ತೆ. ಆ ಥರ ಏನಾಗಿದೆ, ಒಂದೊಂದೇ ಪುಕ್ಕನ ಕಿತ್ತಾಕ್ತಾ ಇದಕ್ಕೆ ಉದಾಹರಣೆ ಏನು ಅಂತಂದರೆ ಸತ್ಯಮೇವ ಜಯತೆ ಅಂತ ಪ್ರತಿ ನೋಟಿನ ಮೇಲೆ ಪ್ರಿಂಟ್ ಮಾಡ್ತಾಯಿದ್ರು. ಅದನ್ನು ಕಿತ್ತಾಕ್ಬಿಟ್ಟು ಇವಾಗ ನೋಡಿ, ನೋಟುಗಳ ಮೇಲೆ ಸತ್ಯಮೇವ ಜಯತೆ ಅನ್ನೋದೇ ಇಲ್ಲ. ಮತ್ತು ಏನಾಗಿದೆ, ಎಲ್ಲ ಗೌರ್ಮೆಂಟ್ ಲೆಟ್ರ್ಗಳಲ್ಲೂ ಸಹ ಸತ್ಯಮೇವ ಜಯತೆ ಅನ್ನೋದಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ಲೆಟ್ರ್ಗಳು ಏನಾದರೂ ನಮಗೆ ಲೆಟ್ರ್ ಬರುತ್ತೆ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ DC ಆಗಲಿ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರುತ್ತೆ ಅಂತಂದರೆ ಆ ಲೆಟ್ರಲ್ಲಿ ಒಂದು ಸ್ಲೋಗನ್ ಇರ್ತೀವಿ, ಸತ್ಯಮೇವ ಜಯತೆ. ಅದ್ಯಾವುದು ಇಲ್ಲೇ ಇಲ್ಲ ರೀ. ಏನಾಗಿದೆ, ನಾವು ಹಿಂದುತ್ವವನ್ನು ಬಿಟ್ಟಿದ್ದೀವಿ ನೋಡಿ. ಬಿಟ್ಟರು ನಾವು ಸುಮ್ಮನೆ ಇದ್ದೀವಿ. ಏನಾಗುತ್ತೆ, ಆಕ್ರಮಣಕಾರಿಗಳ ಸ್ವಭಾವನೇ ಇಷ್ಟು. ಏನಾಗುತ್ತೆ ಅಂದರೆ ಒಂಟೆ ಕತೆ ಹೇಳ್ತಿರ್ತೀನಿ ನಾನು, ಆಗಲೆಲ್ಲ ಹೇಳಿದ್ದೀನಿ ನಾನು. ಒಂಟೆ, ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, ಒಂಟೆನ ಕರ್ಕೊಂಡು ಹೋಗ್ತಿರ್ತಾನೆ. ಒಂಟೆನ ಕರ್ಕೊಂಡು ಹೋದ್ರೆ ಹಿಂದಿನ ಕಾಲದಲ್ಲೆಲ್ಲ ಛತ್ರದಲ್ಲಿ ಏನಾಗುತ್ತೆ, ಒಂದು ರೂಮ್ ಕೊಡ್ತಾರೆ. ಇವನು ಪಾಪ ರಾತ್ರಿ ಆಗಿರುತ್ತೆ, ಎಲ್ಲೋ ಮಲ್ಕೊಳಕ್ಕೆ ಒಂದು ಜಾಗ ಕೇಳ್ತಾನೆ, ಕೊಡ್ತಾರೆ. ಇವನೇನು ಮಾಡ್ತಾನೆ, ಮಲ್ಕತಾನೆ ಒಂದು ರೂಮಲ್ಲಿ, ಒಂಟೆನ ಹೊರಗಡೆ ಕಟ್ಟಿರ್ತಾನೆ. ರಾತ್ರಿ ಒಂದು ಹೊತ್ತಲ್ಲಿ ಏನಾಗುತ್ತೆ, ಮಳೆ ಬರೋಕ್ಕೆ ಶುರುವಾಗುತ್ತೆ. ಮಳೆ ಬರೋಕ್ಕೆ ಶುರುವಾದರೆ ಏನು ಮಾಡುತ್ತೆ, ಒಂಟೆ ಹೇಳತ್ತಂತೆ, ಅಯ್ಯ ನೀನೇನೋ ಮಳೆಯಲ್ಲಿ ಸುಖವಾಗಿ ಮಲ್ಕೊಂಬಿಟ್ಟಿದ್ಯಾ, ನನಗೆ ಅಟ್ಲೀಸ್ಟ್ ಮುಖ ಒಳಗಡೆ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು ಅಂತ. ಅವನೇನು ಮಾಡ್ತಾನೆ, ಆಯಿತು ಅಂತ ಮುಖ ಒಳಗೆ ಇಟ್ಕೊಳ್ತಾನೆ. ಅದೇನಾಗುತ್ತೆ, ಒಂದು ಹೊತ್ತಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆದಾಗ ಏನು ಮಾಡ್ತಾನೆ, ಕತ್ತನ್ನ ಪೂರ್ತಿ ನಾನು ಒಳಗೆ ಇಟ್ಕೊತೀನಿ, ಅವಕಾಶ ಮಾಡಿಕೊಡು ಅಂತಾನೆ. ಅವನೇನು ಮಾಡ್ತಾನೆ, ಆಯಿತು ಅಂತಾನೆ, ಕತ್ತನ್ನ ಪೂರ್ತಿ ಒಳಗೆ ಇಟ್ಕೊಳತ್ತೆ ಒಂಟೆ. ಆಮೇಲೆ ಇನ್ನೊಂದು ಹೊತ್ತಲ್ಲಿ ಏನು ಮಾಡ್ತಾನೆ, ಮಳೆ ಜಾಸ್ತಿ ಆಗುತ್ತೆ, ಇನ್ನು ಹೇಳ್ತಾನೆ, ಅಯ್ಯ ನಾನು ಮುಂದಿನ 2 ಕಾಲು ಮಾತ್ರ ಒಳಗೆ ಇಟ್ಕೊತೀನಿ, ಜಾಗ ಮಾಡಿಕೊಡು ಅಂತ ಹೇಳ್ತಾನಂತೆ. ಆಯಿತು ಅಂತ ಹೇಳ್ತಾನಂತೆ. ಮುಂದಿನ 2 ಕಾಲು ಇಟ್ಕೊಳ್ಳೋಕ್ಕಂಥದ್ದು ಒಳಗೆ. ಮುಂದಿನ 2 ಕಾಲು ಇಟ್ಕೊಂಡ ನಂತರ ಇನ್ನೂ ಮಳೆ ಜಾಸ್ತಿ ಆಗುತ್ತೆ, ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ. ಆವಾಗ ಏನು ಮಾಡುತ್ತೆ, ಒಂಟೆ ಹೇಳ್ತಾನೆ, ತುಂಬ ಮಳೆ ಬರ್ತಾಯಿದೆ ಕಣಪ್ಪ, ನನಗೆ ತಡೆಯೋಕ್ಕಾಗ್ತಿಲ್ಲ, ಒಳಗೆ ಬಂದುಬಿಡ್ತೀನಿ ಅಂತ. ಇವನೇನು ಮಾಡ್ತಾನೆ, ಆಯಿತು ಒಳಗೆ ಬಾ ಅಂತಾನಂತೆ. ಒಳಗೆ ಬಂದುಬಿಟ್ರೆ ಏನಾಗುತ್ತೆ, 4 ಕಾಲು ಒಳಗೆ ಬಂದುಬಿಟ್ಟಿರುತ್ತೆ. ಒಂಟೆ ಪೂರ್ತಿ ಒಳಗೆ ಬಂದುಬಿಟ್ಟಿರುತ್ತೆ. ಒಳಗೆ ಬಂದುಬಿಟ್ರೆ ಏನಾಗುತ್ತೆ, ಇವನಿಗೆ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಮತ್ತು ಕಿಷ್ಕಿಂದೆ ಆಗುತ್ತೆ ಜಾಗ. ಇವನಿಗೆ ಮಲ್ಕೊಳಕ್ಕೆ ಮಾತ್ರ ಜಾಗ ಇರುತ್ತೆ. ಒಂಟೆನ ಒಳಗೆ ಬಂದಿಂದ ಇವನು ಮಲ್ಕೊಳಕ್ಕೆ ತೊಂದರೆ ಆಗುತ್ತೆ. ಆವಾಗ ಇವನು ಹೇಳ್ತಾನಂತೆ, ನೋಡಯ್ಯ ನಿನ್ನ ಪೂರ್ತಿ ಒಳಗೆ ಕರ್ಕೊಂಬಿಟ್ಟಿದ್ದೀನಿ ನಾನು, ನನಗೆ ಮಲ್ಕೊಳಕ್ಕೆ ತೊಂದರೆ ಆಗ್ತಾಯಿದೆ, ಏನು ಮಾಡೋದು ಇವಾಗ, ನೀನು ಹೊರಗೆ ಹೋಗಬೇಕಿದ್ದೇನಂತ ಒಂಟೆ. ಹೀಗಾಗಿತ್ತು ನೋಡಿ ನಮ್ಮ ದೇಶದ ಪರಿಸ್ಥಿತಿ. ನಾವು ಹಿಂದೂಗಳು ನಮಗೆ ಗೊತ್ತಿಲ್ಲದ ಹಾಗೆ ನಾವು ಹಿಂದುತ್ವವನ್ನು ಬಿಡ್ತಾಯಿದ್ವಿ. ಹಿಂದುತ್ವವನ್ನು ಬಿಟ್ಟರೆ ಏನಾಗುತ್ತೆ, ಬನ್ನಿ ಈಗ ಆಕ್ರಮಣಕಾರಿಗಳಾಗಿರ್ತಕ್ಕಂಥವ್ರು ಪ್ರಪಂಚದಲ್ಲಿ ಆಕ್ರಮಣಕಾರಿಗಳ ಅತ್ಯಂತ ಜಾಸ್ತಿ ಆಕ್ರಮಣಕಾರಿಗಳು ಯಾರು ಅಂತಂದರೆ ಇಸ್ಲಾಂ ಅಂತ ಹೇಳ್ಬೋದು, ಮುಸಲ್ಮಾನರು ಅಂತ ಹೇಳ್ಬೋದು. ಇದರ ಉದಾಹರಣೆ ನಾವೆಲ್ಲಿ ನೋಡಬೇಕು ಅಂದರೆ ನೋಡಿ, ಹಮಾಸ್ ಅಂತ ಹೇಳ್ತೀವಿ. ಹಮಾಸ್ ಇರೋದು ಇಸ್ರೇಲಲ್ಲಿ. ನೋಡಿ, ಯುದ್ಧ ಶುರುವಾಗಿದ್ದು 8 ಜನ ಇಸ್ರೇಲಿಗಳನ್ನ ಕೊಂದರಂತೆ. ಅವ್ರು ಯಾರೋ ಮೋಟ್ರ್ ಬೈಕಲ್ಲಿ ಹೋಗಿ ಕೊಂದುಬಿಟ್ಟು ವಾಪಸ್ ಬಂದರಂತೆ. ಅಲ್ಲಿಂದ ಶುರುವಾಗಿರೋ ಯುದ್ಧ 9ನೇ ತಿಂಗಳು ಬರ್ತಾಯಿದೆ. ಪ್ರಪಂಚ ನೋಡಿ, ನಾವು ಹಿಂದೆ ಹೇಳಿದ್ವಿ, ಉಕ್ರೇನ್ ಮತ್ತು ರಷ್ಯಾ ಮೇಲೆ ಯುದ್ಧ ಶುರುವಾಗಿದೆ. ಅದರಿಂದ 3rd ವರ್ಲ್ಡ್ ವಾರ್ ಆಗ್ಬೋದು ಅಂತ. 3rd ವರ್ಲ್ಡ್ ವಾರ್ ಆಗೋದಕ್ಕೆ ಬೇಕಾದಷ್ಟು ರೀಸನ್ಗಳನ್ನ ಕೊಡ್ಬೋದು. ಆದರೆ ಇವಾಗ 8 ತಿಂಗಳ ಮೇಲಾಯಿತು ಯುದ್ಧ ಶುರುವಾಗಿ. ಮತ್ತೇನು ಅಂತಂದರೆ ಇಸ್ರೇಲ್ಗೂ ಮತ್ತು ಹಮಾಸ್ ಅಂತಂದರೆ, ಹಮಾಸ್ ಅನ್ನೋದು ಕಾಂಗ್ರೆಸ್ BJP ಇದ್ದಂಗೆ ಗಾಜಾನಲ್ಲಿ ಮತ್ತು ಪ್ಯಾಲೆಸ್ಟೈನಲ್ಲಿ ಒಂದು ಪಕ್ಷ. ಅದು ಹಮಾಸ್ನವ್ರು ಏನು ಮಾಡಿದ್ದಾರೆ, ಇವಾಗ ಪ್ಯಾಲೆಸ್ಟೈನ್ನ ಅಧಿಕಾರ ನಡೆಸ್ತಾ ಇದ್ದಾರೆ. ಇವರೇನು ಮಾಡಿದ್ದಾರೆ, ಹಿಟ್ ಆ್ಯಂಡ್ ರನ್ ಮಾಡ್ತಾರೆ ಇವರು. ಈ ಮಾಡಿಬಿಟ್ಟು ಏನಾಗಿದೆ, ಇಸ್ರೇಲನ್ನು ರೊಚ್ಚಿಗೆಬ್ಬಿಸ್ಬಿಟ್ಟಿದ್ದಾರೆ. 8 ತಿಂಗಳಿಂದ ಬಡಿತಾ ಇದ್ದಾರೆ ಅವರು.
ನಾವು ಹಿಂದೂಗಳು ಏನು ಮಾಡಬೇಕಿತ್ತು ಇಲ್ಲಿ ಪಾಕಿಸ್ತಾನದ ನುಸುಳುಕೋರರು LET ಬಗ್ಗೆ ಏನು ಮಾಡಬೇಕಿತ್ತು ನಾವು ಮಾಡಲಿಲ್ಲ. ಏನು ಅಂದರೆ ಪಾಕಿಸ್ತಾನದ ಕೈನಲ್ಲಿ ಆಟಮ್ ಬಾಂಬ್ ಇದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಇದನ್ನು. ನಾಳೆ ನಮ್ಮ ಹತ್ರ ಇರೋ ಆಟಮ್ ಬಾಂಬ್ ಏನು ಪಟಾಕಿ ಹಬ್ಬ ಮಾಡೋದಕ್ಕಾಗಿದೆ ಹೇಳ್ಬೇಕ್ರಿ. ಅಮಿತ್ ಶಾ ಬಂದಮೇಲೆ, ನರೇಂದ್ರ ಮೋದಿ ಬಂದಮೇಲೆ ಯಾವಾಗ ನುಗ್ಬಿಟ್ಟು ಬಾಲಾಕೋಟ ಪಾಕಿಸ್ತಾನದಲ್ಲಿ ಹೊಡೆದು ಆವಾಗ ಮುಚ್ಕೊಂಡು ಸುಮ್ಮನಾಗಿದ್ದಾರೆ ಅವರು. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗಮನದಲ್ಲಿ ಇಟ್ಕೊಂಡು ನಮ್ಮ ಹತ್ರ ಇರೋ ನ್ಯೂಕ್ಲಿಯರ್ ಎನರ್ಜಿ, ನಮ್ಮ ಹತ್ರ ಇರೋ ಆಟಮ್ ಬಾಂಬ್ಗಳು ಪಟಾಕಿ ಹೊಡೆಸೇರ್ಕಲ್ಲ. ಅವ್ರು ಪಾಕಿಸ್ತಾನದವ್ರ ಹತ್ರ 8 ಆಟಮ್ ಬಾಂಬ್ ಇದೆ, ನಮ್ಮ ಹತ್ರ 80 ಆಟಮ್ ಬಾಂಬ್ ಇದೆ. ಹೆದರ್ಕೊಳ್ಳೋದು ಬೇಕಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಏನಾಗಿದೆ ಇವತ್ತು ಇಸ್ರೇಲ್ನವ್ರು ಏನು ಮಾಡಿದ್ದಾರೆ, ಸೊಂಟ ಮುರಿಯಂಗೆ ಹೊಡಿತಾ ಇದ್ದಾರೆ. 8 ತಿಂಗಳಾಯಿತು. 3ನೇ ಮಹಾಯುದ್ಧ ಆಗ್ಬೋದು, ವರ್ಲ್ಡ್ ವಾರ್ ಆಗ್ಬೋದು ಅನ್ನೋದಕ್ಕೆ ಇದಾಗ್ತದೆ. ಏನು ಅಂತಂದರೆ ಇಸ್ಲಾಮಿಕ್ ರಾಷ್ಟ್ರಗಳು 50 ಇವೆ. ಇದು ಅಲ್ಲದೆ ಮತ್ತು ಅಮೇರಿಕ ಏನಾಗಿದೆ ಇಸ್ರೇಲ್ಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿಲ್ಲ, ಹಿಂಬಾಗಿಲಿಂದ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅವ್ರ ರಾಜಕೀಯ ಉದ್ದೇಶಗಳು ಬೇರೆ ಇರ್ಬೋದು, ರಾಜಕೀಯ ಕಂಪಲ್ಷನ್ಗಳು 1000 ಇರ್ಬೋದು. ಆ ದೃಷ್ಟಿಯಿಂದ ಏನಾಗಿದೆ ಇಸ್ರೇಲ್ ಇವತ್ತು ಏನು ಮಾಡ್ತಾಯಿದೆ, ಪ್ರಪಂಚದಲ್ಲಿ ಜಾಸ್ತಿ ಹೊಡಿತಿರೋದ್ರಿಂದ ತಪ್ಪು ಅಂತ ಅನ್ನಿಸ್ಬೋದು ಮೇಲ್ನೋಟಕ್ಕೆ. ಆದರೆ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಫಸ್ಟ್ ಕಾಲು ಕೇರ್ಕೊಂಡು ಯುದ್ಧ ಮಾಡಿದವರು, ಫಸ್ಟ್ ಕಿತಾಪತಿ ಶುರು ಮಾಡಿದವರು ಹಾಮಾಸ್ನವ್ರು ಯಾರು ಅಂತಂದರೆ ಹೆಜ್ಬುಲ್ಲಾ ಅಂತ ಹೇಳ್ಬೋದು. ಅವ್ರದ್ದು ಬ್ರ್ಯಾಂಚ್ ಇಲ್ಲೂ ಇದೆ. ಹೆಜ್ಬುಲ್ಲಾದವ್ರು ಬಂದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲೂ ಗಲಾಟೆ ಮಾಡ್ತಾರೆ. ಗಮನದಲ್ಲಿ ಇಟ್ಕೋಬೇಕು. ಆ ಹಾಮಾಸ್ ಏನು ಮಾಡ್ತಿದ್ದಾರೆ, ಅವರು ಟೆರರಿಸ್ಟ್ಗಳು ಕಿತಾಪತಿ ಮಾಡ್ತಕ್ಕಂಥ ವಿದ್ಯೆ ಜಾಸ್ತಿ. ಅವರೇನು ಮಾಡ್ತಾರೆ, ಹಿಟ್ ಆ್ಯಂಡ್ ರನ್ ಮಾಡ್ತಾರೆ ಇಸ್ರೇಲಲ್ಲಿ. ಅವರು ನೋಡ್ತಾ 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 ಸಾಗಾಗಿ ಹೋಗ್ಬಿಟ್ಟಿದ್ದವ್ರಿಗೆ. ನೋಡಿ, ಯೋಹಾನಾನ್ ನೆತನ್ಯಾಹು ಅಂತಿದ್ರು. ಎಂಟೆಬ್ಬೆ ಏರ್ಪೋರ್ಟ್ ಅಂದರೆ ಪ್ಯಾಲೆಸ್ಟೈನ್ನವರು ಜರ್ಮನ್ ವಿಮಾನನ ಅಪಹರಣ ಮಾಡ್ತಾರೆ. ಅದರಲ್ಲಿ ಇಸ್ರೇಲ್ನವ್ರು ಇರ್ತಾರೆ. ಮಾತಾಡಿದಾಗ ಇಸ್ರೇಲ್ನವರು ಎಂಟೆಬ್ಬೆ ಏರ್ಪೋರ್ಟ್ ಮೇಲೆ ಆಕ್ರಮಣ ಮಾಡಿ ಅಲ್ಲಿ ಟೆರರಿಸ್ಟ್ಗಳನ್ನ ಕೊಂದು ಹಾಕ್ಬಿಟ್ಟು ತಮ್ಮ ನಾಗರಿಕರನ್ನೆಲ್ಲ ಬಿಡಿಸ್ಕೊಂಡು ಹೋಗ್ತಾರೆ. ಇದು ಒಂದು ಇದು ಏನು ಅಂತಂದರೆ ಯಾರು ಉಗ್ರವಾದ ಮಾಡ್ತಿದ್ರು, ಅವ್ರು ಯಾರನ್ನ ಒತ್ಯಾಳುಗಳನ್ನಾಗಿ ಇಟ್ಕೊಂಡಿದ್ರು ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಇಸ್ರೇಲ್ನವ್ರದ್ದು ಪ್ರಪಂಚದಲ್ಲೇ ನಂಬರ್ 1 ರ್ಯಾಂಕ್ ತಗೊಳ್ತಕ್ಕಂಥ ಒಂದು ಇದು ಏನು ಅಂದರೆ ಆಪರೇಷನ್ ಇದು. ಅದು ಇವಾಗಲೂ ಸಹ ಬೇಕಾದಷ್ಟು ಇವುಗಳಿಗೆ ಪಾಠಗಳನ್ನಾಗಿ ಇಟ್ಕೊಂಡಿದ್ದಾರೆ. ಈ ಥರ ಇರ್ತಕ್ಕಂಥ ಇಸ್ರೇಲು ಇವತ್ತು ಯುದ್ಧ ಮಾಡ್ತಿದೆ ಅಂತಂದರೆ ಇವತ್ತು ಜೋರಾಗಿ ಹೊಡಿತಿದ್ದಾರೆ. ಅದರಿಂದ ಮುಸಲ್ಮಾನರಿಗೆ ಏಟಾಗ್ತಿದೆ, ಮಾಡೋದು ತಪ್ಪು ಅಂತ ಅನಿಸುತ್ತೆ. ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಈ ಕಿತಾಪತಿ ಮಾಡ್ತಕ್ಕಂಥ ಸ್ವಭಾವ ಇರೋದು ಮತ್ತು ಕಿತಾಪತಿ ಮಾಡ್ತಕ್ಕಂಥ ಸ್ವಭಾವ ಎಲ್ಲಿ ಜಾಸ್ತಿ ನೋಡ್ಬೋದು, ಇಂಡಿಯಾ ದೇಶದಲ್ಲಿ ಜಾಸ್ತಿ ನೋಡ್ಬೋದು. ಯಾಕೆ ಅಂದರೆ ಹುಚ್ಚು ಮುಂಡೆ ಮದುವೆಲಿ ಉಂಡೋನೆ ಜನ ಅಂತ ಹಗಲೆಲ್ಲ ಹೇಳ್ತಿರ್ತೀವಿ. ನಮ್ಮ ದೇಶ ಏನಾಗಿದೆ, ಸಂತೆ ಒಳಗೆ ಸುಂದರವಾದ ಹುಡುಗಿ ಬಟ್ಟೆ ಬಿಚ್ಚಿ ನಿಂತ್ಕೊಂಡಂಗಿದೆ. ಏನು ಅಂತಂದ್ರೆ ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಯಾರು ಬೇಕಾದ್ರೆ ಕಿಡ್ನಾಪ್ ಮಾಡ್ಬೋದು, ಯಾರು ಬೇಕಾದ್ರೆ ಇದು ಮಾಡ್ಬೋದು. ಆ ಥರ ಆಗಿದೆ. ಇದೇ ಥರ ನಮ್ಮ ದೇಶ ಏನಾಗಿದೆ, ನಮ್ಮ ದೇಶದ ಸಂವಿಧಾನ ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ ಒಳ್ಳೆ ಫೌಂಡೇಶನ್ ಹಾಕಿದ್ರು. ಆದರೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು. ಜವಾಹರ್ಲಾಲ್ ನೆಹರುನ ಕಾಸ್ಟ್ ಲೀಡರ್ ಅಂತ ಕರೆದ್ವಿ. ಕಾಸ್ಟ್ ಲೀಡರ್ ಅಂತಂದರೆ ಬೇಕಾದಷ್ಟು ದುಡ್ಡಿತ್ತು. ಮತ್ತು ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ಚೀಫ್ ಮಿನಿಸ್ಟ್ರುಗಳು, ಪ್ರೈಮ್ ಮಿನಿಸ್ಟ್ರುಗಳು, ಆ ಬದಿಗೆ ಪ್ರೆಸಿಡೆಂಟ್ಗಳು ಅವ್ರ ಫ್ರೆಂಡ್ ಆಗಿದ್ದರು. ಹಾಗಾಗಿ ಏನಾಯಿತು, ಅವ್ರ ಕಾಸ್ಟ್ ಲೀಡರು ಅವ್ರು ಹೇಳಿದ್ದನ್ನು ಒಪ್ಕೋತಿತ್ತು. ಪ್ರಪಂಚ, ಸಮಾಜ, ಸರ್ಕಾರಗಳು ಒಪ್ಕೋತಿತ್ತು. ಮತ್ತು ಅವ್ರಿಗೊಬ್ಬ ಮಾಸ್ ಲೀಡರ್ ಬೇಕಿತ್ತು. ಮಾಸ್ ಲೀಡರ್ ಗಾಂಧಿ ಲಂಗೋಟಿ ಹೊರ್ಕೊಂಡು ಒಂದು ಕರೆ ಕೊಟ್ಟರೆ ಸುಮಾರು ಜನ ಸೇರೋರು. ಹಾಗಾಗಿ ಮಾಸ್ ಲೀಡರ್, ಕಾಸ್ಟ್ ಲೀಡರ್ ಏನಾಯಿತು, ನಮ್ಮನ್ನು ಯಾಮಾರಿಸ್ಬಿಟ್ರು. ಯಾಮಾರಿಸಿ ಏನು ಮಾಡಿದ್ರು, ನಮ್ಮ ದೇಶವನ್ನು ಫಿಶಿಂಗ್ ಇನ್ ದ ಟ್ರಬಲ್ಡ್ ವಾಟರ್ಸ್ ಅಂದ್ಬಿಟ್ಟು ಯಾರಿಗೂ ಸಲ್ಲದೇ ಇರ್ತಕ್ಕಂಥ ದೇಶ ಆಗೋಯ್ತು. ನಮ್ಗೆ ಹಿಂದೂಗಳಿಗೂ ಸಲ್ಲೋದಿಲ್ಲ, ಮುಸಲ್ಮಾನರಿಗೂ ಸಲ್ಲೋದಿಲ್ಲ. ಹಾಗಾದರೆ ಆಕ್ರಮಣಕಾರಿ ಮನೋಭಾವ ಇರ್ತಕ್ಕಂಥ ಮುಸಲ್ಮಾನರು ಏನು ಮಾಡಿ, ನಮ್ಮದು ಇದು. ಇವತ್ತು ನಾವು TV ಡಿಬೇಟ್ಗಳಲ್ಲಿ ನೋಡ್ತೀವಿ, ಈ ದೇಶ ನಮ್ಮದು, ಸೆಕ್ಯುಲರ್. ನೋಡಿ, ಜೈ ಶ್ರೀರಾಮ್ ಅನ್ನೋರನ್ನ ಬ್ಯಾನ್ ಮಾಡಬೇಕಂತೆ. ಮೊನ್ನೆಲ್ಲ ಎಪಿಸೋಡ್ನ ಹಾಕಿದ್ವಿ ನಾವು. ಜೈ ಶ್ರೀರಾಮ್ ಅನ್ನೋರನ್ನ ಬ್ಯಾನ್ ಮಾಡಿ ಅಲ್ಲಾಹು ಅಕ್ಬರ್ ಅನ್ನೋದನ್ನು ಪರ್ಮಿಟ್ ಮಾಡಬೇಕಂತ. ಯಾಕಪ್ಪ ಪರ್ಮಿಟ್ ಮಾಡ್ಬೇಕಂತ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದು ಅಂತ ಹೇಳ್ತಾರೆ. ಈ ಥರ ಕೂತ್ಕೊಂಡು ಡಿಬೇಟಲ್ಲಿ ಮಾತಾಡ್ತಾರೆ ಅಂತಂದರೆ ನಾವು ವಿ ಆರ್ ಬೌಂಡ್ ಟು ಲೂಸ್. ಹಿಂದೂಗಳು ಏನಾಗಿದೆ, ನಾವು ಆಕ್ರಮಣಕಾರಿಗಳಾಗಬೇಕು. ಆಕ್ರಮಣಕಾರಿಗಳಾಗಲಿಲ್ಲ ಅಂತಂದರೆ ಇವತ್ತಲ್ಲ ನಾಳೆ ಸೋಲು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.